ನಿಂಬೆಹಣ್ಣು ಮತ್ತೆ ಹಾಲು ವಿರುದ್ಧ, ಸೊ ಸೇವನೆ ಮಾಡ್ಲಿಕ್ಕೆ ಆಗಲ್ಲ. ಅದೇ ರೀತಿ ಉಪ್ಪು ಮತ್ತೆ ಹಾಲು, ಇಲ್ಲ ಸರ್ ಉಪ್ಪು ಹಾಲು ನಾವೇನು ಯಾವತ್ತೂ ತಗೊಳ್ಳಲ್ಲ ಸರ್, ನಮಗೇನು ತಲೆ ಕೆಟ್ಟಿದೆಯಾ ಅಂತ ಹೇಳುವವರಿಗೆ ಒಂದು ವಿಶೇಷವಾದ ಮಾಹಿತಿ. ಬೆಳಿಗ್ಗೆ ಟೀ ಅಥವಾ ಕಾಫಿ ಜೊತೆ ಬಿಸ್ಕಿಟ್ ಅನ್ನು ತಿನ್ನುವುದು ಅದು ಹಾಲಿನ ಜೊತೆ ಉಪ್ಪಿನ ಸೇವನೆ ಮಾಡಿದ ಹಾಗೆ. ಬಿಸ್ಕಿಟಿನಲ್ಲಿ ಉಪ್ಪಿರುತ್ತೆ, ಬಿಸ್ಕಿಟ್ನಲ್ಲಿ ಮೈದಾ ಇರುತ್ತೆ, ಅದು ಬೇರೆ ಮಾತು, ಅದನ್ನು ತಗೋಬಾರ್ದು. ಆದರೆ ಹಾಲು ಏನಿದೆ ಅದು ನಮ್ಮ ಟೀಯಲ್ಲಿ ಇರುತ್ತೆ ಅಥವಾ ಕಾಫಿಯಲ್ಲಿರುತ್ತೆ. ಸೊ ಈ ಟೀ ಜೊತೆ ಕಾಫಿ ಜೊತೆ ಬಿಸ್ಕಿಟ್ ಅನ್ನ ಕಂಟಿನ್ಯೂಸ್ ಆಗಿ ಸೇವನೆ ಯಾರು ಮಾಡ್ತಾ ಇರ್ತಾರೆ, ಎಲ್ಲೋ ಒಂದ್ ಕಡೆ ಅವ್ರಿಗೆ ಹಸಿವು ಆಗ್ತಾ ಇರಲ್ಲ, ಹೊಟ್ಟೆ ಊದ್ಕೊಂಡಂಗಿರುತ್ತೆ, ಬೊಜ್ಜು ಬಂದಿರುತ್ತೆ, ಅದ್ ಮಾತಾಡೋಣ. ನಾವು ವಿರುದ್ಧಾಹಾರವನ್ನ ಸೇವನೆ ಮಾಡ್ತಾ ಹೋದ್ರೆ ಏನೇನು ತೊಂದರೆಗಳಾಗಬಹುದು ಅಂತ ಕೂಡ ನಾನು ತಿಳಿಸ್ಕೊಡ್ತೇನೆ. ಸೊ ಇದನ್ನ ನಾವು ಕ್ರಮೇಣವಾಗಿ ಬಿಟ್ಬಿಡ್ಬೇಕು. ಇನ್ನು ಹಾಲಿನ ಜೊತೆ ಹಸಿರು ತರಕಾರಿಗಳ ಸೇವನೆ ಮಾಡಬಾರದು. ಹಸಿರು ತರಕಾರಿಗಳು ಯಾವ್ದಾದಿದೆ ಅದನ್ನ ನಾವು ಹಾಲಿಗೆ ಸೇರಿಸ್ಬಿಟ್ಟು ಅಥವಾ ಮೂಲಂಗಿನ ಹಾಲಿಗೆ ಸೇರಿಸ್ಬಿಟ್ಟು, ಈರುಳ್ಳಿನ ಹಾಲಿಗೆ ಸೇರಿಸ್ಬಿಟ್ಟು ಇದನ್ನೆಲ್ಲ ನಾವು ಆದಷ್ಟು ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು.